ಚೆಕ್ಕು ನನ್ನ ಹೆಸರಲ್ಲಿದೆ, ನಿಮ್ಮ ಹೆಸರಲ್ಲಿ ಕಂಪ್ಲೇಂಟು, ಅದು ಪೇಟೆಂಟ್ಲಿ ಡಿಫೆಕ್ಟಿವ್. ನೋಟಿಸ್ ವಿಷಯ ಹೇಳಿದ್ರಿ, ನೋಟಿಸ್ ಪರ್ಪಸ್ ಏನು ಅಂತ ನೆನ್ನೆ ಒಂದು ಜಜ್ಮೆಂಟಲ್ಲಿ ಬರ್ತೀನಿ, ಇನ್ನೊಂದ್ರಲ್ಲಿ ಡೀಟೇಲ್ ಆಗಿ ಬರೆದು ಒಂದು ರಿಪೋರ್ಟ್ ಮಾಡ್ತೀನಿ. ನೋಟಿಸ್ ಈಸ್ ನಾಟ್ ದಿ ಒನ್ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ದಿ ಕನ್ಕ್ಲೂಷನ್ ಆಫ್ ದಿ ಅಫೆನ್ಸ್ ಆಸ್ ಎ ಪ್ಯಾರಾಮೀಟರ್. ನೋಟಿಸ್ ಈಸ್ ಗಿವಿಂಗ್ ಒನ್ ಮೋರ್ ಚಾನ್ಸ್ ಫಾರ್ ದಿ ಅಕ್ಯೂಸ್ ಟು ರೀಟ್ರೇಸ್ ಈ ಸ್ಟೆಪ್ ಅಂತ ನೆನ್ನೆ ಬರ್ದಿದ್ದೀನಿ. ಪೂರ್ತಿ ಬರೆಯಕ್ಕೆ ಆಗಲಿಲ್ಲ ಅದು, ಬಿಕಾಸ್ ಇಟ್ ವಾಸ್ ಆನ್ ದಿ ಅಡ್ಮಿಷನ್. ಫೈನಲ್ ಹಿಯರಿಂಗ್ ಬಂದಾಗ ಡೀಟೇಲ್ ಆಗಿ ಅದನ್ನ ಚರ್ಚೆ ಮಾಡಿ ಬರಿತೀನಿ. ಯಾವ ಕಾರಣಕ್ಕೋಸ್ಕರ ಆಕ್ಟ್ ಒಳಗಡೆ 15 ದಿವಸ ಕೊಟ್ಟರು ಒಂದು ನೋಟಿಸ್ಗೆ ಅಂತಂದ್ರೆ ಹಲವಾರು ಕಾರಣಗಳಿರುತ್ತೆ. ಚೆಕ್ ತಗೊಂಡೋಗಿರ್ತೀರಿ, ಇಂಥ ಒಂದು ಮಳೆ ಬರ್ತಿರುತ್ತೆ, ರೈನ್ ಕೋಟ್ ಇನ್ ತೆಗೆಯುವಾಗ ಒಂದು ಸ್ವಲ್ಪ ಸ್ಮರ್ಜ್ ಆಗಿಬಿಡುತ್ತೆ, 1 ಲಕ್ಷ ಅಂತ ಬರ್ದಿರೋದ್ರಲ್ಲಿ ಒಂದೇ ಹೋಗ್ಬಿಟ್ರಿ, ಇನ್ನೇನು ಬೆಲೆ ಅದಕ್ಕೆ? ಒಂದಿದ್ರೆ ಅದ್ರ ಮುಂದೆ ಎಷ್ಟು ಸೊನ್ನೆ ಬೇಕಾದ್ರೆ ಹಾಕೋಬಹುದು, ಒಂದೇ ಹೋಗ್ಬಿಟ್ರೆ MC ಅಡ್ವರ್ಟೈಸ್ಮೆಂಟು ಟಿಕ್ ಟಿಕ್ ಅಂತ ನೀಡ್ಬಿಡೋದು, ಹಂಗಾಗ್ಬಿಡುತ್ತೆ. ಅಂತ ಸಂದರ್ಭ ಇರ್ಬೋದು. ಅವಾಗ ಚೆಕ್ ಆಬ್ಲಿಟ್ರೇಟ್ ಆಯ್ತು ಅಂತ. ನನಗೊಂದು ಚೆಕ್ ಬರೋದಿರುತ್ತೆ ಇವತ್ತು, ದುಡ್ಡು ಬಿಸ್ನೆಸ್ ಹೌಸಸ್ಸಲ್ಲಿ ಅದೆಲ್ಲ ಕಾಮನ್ನು. ನಾವೆಷ್ಟು ಡೆಪಾಸಿಟ್ ಮಾಡಿದ್ವೋ ಇವತ್ತು, ಈ ಫರ್ಮು ಆ ಫರ್ಮು ಎಲ್ಲ ಎಷ್ಟು ಬಂತು, ಅವೆಲ್ಲ ಬಂದಮೇಲೆ ಏನಾಯಿತು, ಓಕೆ ನನ್ನ ಹತ್ರ ಅಬೌಟ್ 10 to 12 lakhs ಇವತ್ತು ಬೈ ಅಬೌಟ್ 11:45 12 o'clock ನನ್ನ ಅಕೌಂಟಲ್ಲಿ ಇರುತ್ತೆ. ನಾವು ಅವ್ರಿಗೆ ಫರ್ಮ್ಗೆ ಎಷ್ಟು ಕೊಟ್ಟಿದ್ದೀವೋ ಚೆಕ್ಕು 8 ಲಕ್ಷ, ಓಕೆ 11.5 lakhs ಇರುತ್ತೆ, 8 ಲಕ್ಷ ಆನರ್ ಆಗುತ್ತೆ, ಫೈನ್. ಇದ್ರ ಬೇಸಿಸ್ ಮೇಲೆ ನಾನು ಇಶ್ಯೂ ಮಾಡ್ಬಿಟ್ಟಿರ್ತೀನಿ ಚೆಕ್ಕು. ಅದ್ರಲ್ಲಿ ನನ್ಗೆ ಬರಬೇಕಾದ್ರಲ್ಲಿ 2 or 3 ಬರೋಲ್ಲ, 7 ಲಕ್ಷ ಇರುತ್ತೆ, 8 ಲಕ್ಷಕ್ಕೆ ಚೆಕ್ಕು ಡಿಸಾನರ್ ಆಗ್ಬಿಡುತ್ತೆ, ವಾಂಟ್ ಆಫ್ ಫಂಡ್ಸ್ ಅಂತ. ₹1 ಕಮ್ಮಿ ಇದ್ರೂ ಅವ್ರು ಮಾಡಲ್ಲ ಬ್ಯಾಂಕ್ನವರು. ರೆಗ್ಯುಲರ್ ಬ್ಯಾಂಕರ್ ಇತ್ತು ಅಂತಂದ್ರೆ, ಸರ್ ಈ ಥರ ಒಂದು ಬಂದಿದೆ, ಏನು ಮಾಡೋದು, ಹಾಕದ ವಾಪಸ್ಸು ಅಂತ ಕೇಳ್ತಾರೆ. ಆಗ ಅವ್ನು ಹೇಳ್ತಾನೆ, ಏನು ನೋಡಿ ಓಡಿ ಗಿಡಿ ಮಾಡ್ಬಿಟ್ಟು ಹಾಕ್ಬಿಡಿ, ನಂದೊಂದು ಚೆಕ್ ಇದೆಯಲ್ಲ ಕ್ಲಿಯರೆನ್ಸ್ ಅಲ್ಲಿ ಅಂತ. ಮ್ಯಾನೇಜರ್ ಒಬ್ಲೈಸ್ ಮಾಡ್ತಾನೆ ಅಂತದಕ್ಕೆಲ್ಲ, ರಿಪ್ಯೂಟೆಡ್ ಕಸ್ಟಮರ್ಸ್ ಇದ್ದಾಗ. ಇವನ್ ಅದರ್ವೈಸ್ ಮಾಡ್ತಾರೆ ಸಣ್ಣ ಪುಟ್ಟದೆಲ್ಲ, ಸೆಕೆಂಡ್ ಕ್ಲಿಯರಿಂಗ್ ತನಕ ಕಾಯೋಣ ಅಂತ. ದಟ್ ಇಸ್ ದಿ ರೂಲ್ ಆಕ್ಚುಲಿ. ಸೆಕೆಂಡ್ ಕ್ಲಿಯರಿಂಗ್ ತನಕ ಕಾಯ್ಬೇಕು ಅವರು, ದುಡ್ಡೇನಾರು ತಂದು ಕಟ್ತಾರ, ಹಾಕ್ತಾರ, ನೋಡ್ತಾರ ಅಂತ. ಏನೂ ಇಲ್ಲ, ಆವಾಗ ಡಿಸಾನರ್ ಆಗ್ಬಿಟ್ಟಿರುತ್ತೆ. ಇಂಥ 10 ಹಲವು ಸಂದರ್ಭಗಳಲ್ಲಿ ನಾನು ಎಷ್ಟೆಲ್ಲ ಲಿಸ್ಟ್ ಮಾಡಿಟ್ಟಿದ್ದೀನಿ ಏನೇನು ಬರ್ಬೋದು ಅಂತ. ಇದರ ಆಧಾರದ ಮೇಲೆ ಅವ್ರು ಕೊಡ್ತಾರಲ್ಲ ಬ್ಯಾಂಕ್ ಇನ್ನು ಇದೊಂದು ಎಂಡಾರ್ಸ್ಮೆಂಟ್ ಆಧಾರದ ಮೇಲೆ, ಅವುಗಳಲ್ಲಿ ಕೆಲವನ್ನೆಲ್ಲ ನಾವು ಸರಿಪಡಿಸ್ತಕ್ಕಂಥ ಅವಕಾಶಗಳಿರ್ತವೆ. ಹೆಸರು ತಪ್ಪಾಗ್ಬಿಟ್ಟಿರೋದು, ಇನಿಷಿಯಲ್ ತಪ್ಪಾಗ್ಬಿಟ್ಟಿರೋದು, ಒಂದು ನಂಬರ್ ಬಿಟ್ಟು ಹೋಗಿರೋದು, ಡೇಟ್ ತಪ್ಪಾಗಿ ಬರೆದ್ಬಿಡೋದು. ನೀವು ನೋಡಿ 31/12/2024 ಬರ್ದು ಅಭ್ಯಾಸ ಆಗಿರುತ್ತೆ. 11/25 ಹಾಕುವಾಗ 11/24 ಅಂತ ಬರೆದ್ಬಿಡೋ ಅಭ್ಯಾಸ ಬಂದ್ಬಿಡುತ್ತೆ. ಅಷ್ಟು ವರ್ಷ ಪೂರ್ತಿ ಡೇಟ್ ಹಾಕಿರ್ತೀವಲ್ಲ. ಸೊ 11/25 21/25 ಹಾಕುವಾಗ ದೇರ್ ಇಸ್ ಎ ಪಾಸಿಬಿಲಿಟಿ ದಟ್ ವಿ ರೈಟ್ ಇಟ್ ಆಸ್ 24, ಬಿಕಾಸ್ ಸ್ಟಿಲ್ ಇನ್ ದಟ್ ಆ ಮೈಂಡ್ 25 ಅಂತ ಹೇಳಿದ್ರು 24 ಬರೆದ್ಬಿಟ್ಟಿರುತ್ತೆ. ಇಂಥ ತಾಪತ್ರಯಗಳೆಲ್ಲ ಆಗ್ಬೋದು. ಈಗ ಅವನು ಅಪರಾಧಿ ಮನೋಭಾವದಿಂದ ತೊಂದರೆ ಕೊಟ್ಟನಾ, ಇಲ್ಲ ನಿಜವಾದ ಸದ್ಭಾವನೆಯಿಂದ ಉಂಟಾದಂಥ ತಾಪತ್ರಯವ ಇದು ಅಂತ ನೋಡ್ಬೇಕು. ನೋಡ್ಬಿಟ್ಟು ಶಾಸನ ಬರೆದವ್ರು ಏನ್ ಮಾಡಿದ್ರು, ಇಲ್ಲ ಇಂಥ ಎಷ್ಟೋ ಸಂದರ್ಭಗಳಿರ್ಬೋದು, ಹಾಗಾಗಿ ಡೈರೆಕ್ಟಾಗಿ ಅವನ್ನ ಕ್ರಿಮಿನಲ್ ಕೋರ್ಟ್ ತಂದು ನಿಲ್ಲಿಸೋದು ತಪ್ಪಾಗುತ್ತೆ, ಒಂದು 15 ದಿವಸ ಅವ್ನಿಗೆ ಅವಕಾಶ ಕೊಡೋಣಪ್ಪ, ಕೊಟ್ಟು ಅವ್ನು ಅದ್ರಲ್ದುಗಡೆ ದುಡ್ಡು ಕೊಡದೆ ಹೋದ್ರೆ ತೊಂದರೆ ಆಗಲಿ ಅಂತ. ಮೊದಲೇ ಒಂದು ಸೆಟ್ ಆಫ್ ಡಿಸಿಷನ್ಸ್ ಬಂತು ಅಂದ್ರೆ, ಇಫ್ ಐ ಹ್ಯಾವ್ ಫೈಲ್ಡ್ ದಿ ಕಂಪ್ಲೇಂಟ್ before expiry of 15 days, it would have been dismissed. Supreme Court said, no, don't do that. Why you send him back? You take the cognizance after the 15 days. Per se defective complaint ಹಾಕಿದ್ರು ಕೂಡ ಏನಂದ್ರು ಸುಪ್ರೀಂ ಕೋರ್ಟ್ನವರು, ಬೇಡ ಅವೆಲ್ಲ ಏನು ಮಾಡಕ್ ಹೋಗ್ಬೇಡಿ, you wait for 15 days. See, notice is served on a particular day, fine 15 days. 15 days ಮುಂಚೆ ನಾವು ಹಾಕ್ಬಿಟ್ಟಿದ್ದೀವಿ ಕೇಸು ಅಂತಾದ್ರೆ, you wait for 15 days and then take cognizance. Lord, address mentioned in exhibits P8 and P9 are different addresses. The father's name is shown as different. Son of Babu Pujari, he is the son of the factual aspects ಆಯ್ತು. ಬೇರೆ ಏನಾದ್ರು ಇದ್ರೆ ಹೇಳಿ. ಬೇರೆ ಏನು ಇಲ್ಲ, ಎಲ್ಲ ಸೈಟೇಷನ್ಸ್ ಕೊಟ್ಟೆ, ಯಾವುದನ್ನು ನೋಡಿಲ್ಲ. ಇದು ಜಡ್ಜ್ಮೆಂಟ್ ಫ್ಯಾಕ್ಚುಯಲ್ ಆಸ್ಪೆಕ್ಟ್ಸ್ ಹೇಳ್ಬೇಕಷ್ಟೇ. ಫ್ಯಾಕ್ಚುಯಲ್ ಆಸ್ಪೆಕ್ಟ್ಸ್ ಬಿಟ್ಟು ಲೀಗಲ್ ಆಸ್ಪೆಕ್ಟ್ ಏನಾದ್ರು ಇದ್ರೆ ಹೇಳ್ಬೇಕು ನಮ್ಗೆ. ರಿವಿಷನ್ ಅಲ್ಲಿ ಇದೀನಿ, ಅಪೀಲ್ ನಲ್ಲ. ನೀವು ಮೊನ್ನೆನೂ ಅದಕ್ಕೆ ಹೇಳಿದ್ದೀನಿ ನಾನು ನಿಮ್ಗೆ, ಯು ಆರ್ ಮಿಸ್ಟೇಕಿಂಗ್ ದಟ್ ದಿಸ್ ಕೋರ್ಟ್ ಇಸ್ ಎ ಅಪೀಲ್ ಕೋರ್ಟ್. ನೋ, ದಿಸ್ ಇಸ್ ರಿವಿಷನಲ್ ಕೋರ್ಟ್. ಅಲ್ಲಿ ರಿಪೀಟೆಡ್ಲಿ ಹೇಳೋದಕ್ಕೆ ಇಷ್ಟ ಆಗೋದಿಲ್ಲ ನನಗೆ. ಸುಪ್ರೀಂ ಕೋರ್ಟ್ನವ್ರು ಹೇಳ್ಬಿಟ್ಟಿದ್ದಾರೆ ರಿವಿಷನಲ್ ಕೋರ್ಟಿನ ಸ್ಕೋಪ್ ಎಷ್ಟು ಅಂತ.
ಕೊಡಿ ಅದು ಒಂಚೂರು ಅವ್ರಿಗೆ. ಹೆಗಡೆ ಅವರು ಸಿವಿಲ್ ಸೈಡ್ನಲ್ಲಿ ಬರ್ತಾರೆ, ಅವ್ರಿಗೆ ಕ್ರಿಮಿನಲ್ ಸೈಡ್ನಲ್ಲಿ ನಾವು ಹೆಂಗೆ ಹೇಳೋದು? ಕೊಡಮ್ಮ ಅದು ಸ್ಕೋಪ್ ಆಫ್ ರಿವಿಷನ್ನು. 3 ಪಾಯಿಂಟು ನೋಡಿ, ಅಲ್ಲಿದೆ, ಹಳದಿ ಪೇಂಟ್ ಹಾಕಿದ್ದೀನಿ. ಕೊಡಮ್ಮ. 3 ಪಾಯಿಂಟು. ಪೇಟೆಂಟ್ಲಿ ಫಾಲ್ಸ್ಹುಡ್ ಇರಬೇಕು, ಎರರ್ ಆಫ್ ಜೂರಿಸ್ಡಿಕ್ಷನ್ ಇರಬೇಕು, ಸೆಂಟೆನ್ಸ್ ಇರಬೇಕು. 3ಕ್ಕೆ ಮಾತ್ರ. Lord, ಅಲ್ಲಿ basic- ಏನಾಗಬೇಕು? ಅಷ್ಟೊಳಗಡೆ ಒಂದು ದುಡ್ಡು ಕೊಟ್ಬಿಟ್ರೆ ಇದನ್ನ ವಾಪಸ್ ಕಳಿಸ್ಬೋಣ ಅಂತ. ಸೊ ದೀಸ್ ಆರ್ ಆಲ್ ದಿ ಕಂಟಿಂಜೆನ್ಸೀಸ್ ದಟ್ ಹಸ್ ಹ್ಯಾಪನ್ಡ್ ಅಂಡ್ ದಿ ನೋಟಿಸ್ ವಾಸ್ ಇಶ್ಯೂಡ್ ಇನ್ ದಿಸ್ ರೆಗಾರ್ಡ್. ಇದಾಯ್ತು. ನಿಮ್ಮ ಕೇಸಲ್ಲಿ ಏನಾಗಿದೆ? ನೋಟಿಸೇ ಸರ್ವಾಗ್ಲಿಲ್ಲ, ನಾನೇನ್ ಮಾಡ್ಲಿ ಅಂತ ಸಂದರ್ಭದಲ್ಲಿ ನಾನೇನ್ ಮಾಡ್ಲಿ ಅಂತ. ವೆಲ್, ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಸೇ ಆನ್ ದಿ ಡೇ ವೆನ್ ಯು ಗೋ ಬಿಫೋರ್ ದಿ ಕೋರ್ಟ್, ನೋಡಿ ಅಲ್ಲಿದೆ ಡೈರೆಕ್ಷನ್ ನಂಬರ್ 3, ಆನ್ ದಿ ಡೇ ಯು ಗೋ ಬಿಫೋರ್ ದಿ ಕೋರ್ಟ್. ಇದೆಲ್ಲ ಆಗೋಯ್ತು, ಸಮನ್ಸ್ ಬಂತಲ್ಲ. ಆನ್ ದಿ ಡೇ ವೆನ್ ಯು ಗೋ ಬಿಫೋರ್ ದಿ ಕೋರ್ಟ್, what you are required to do is not file a bail application and all, simply execute a bond. ನೀವು ಕರೆದಾಗ ಬರ್ತೀನಿ ಸರ್ ಅಂತ ಅದನ್ನ ಹೇಳಿದಾರಲ್ಲಿ. ನೋ ಕ್ವಶನ್ ಆಫ್ ಎನಿ ಬೇಲ್ ಅಂಡ್ ಆಲ್ ದೀಸ್ ಥಿಂಗ್ಸ್. ಸಿಂಪಲ್ ಎಂಟರ್ ಎ ಬಾಂಡ್ ದಟ್ ಐ ವಿಲ್ ಕಮ್ ವೆನ್ ಎವರ್ ಯು ಕಾಲ್, ಐ ವಿಲ್ ಕಮ್. ಅದಕ್ಕೇನೋ ಒಂದು ದುಡ್ಡು ಕಾಸು, ಒಂದು ಬಾಂಡ್ ಬರ್ಕೊಟ್ಬಿಡಿ ಅಂತ. ಬಾಂಡ್ ಬರ್ಕೊಟ್ಬಿಟ್ಟು ಆನ್ ದಿ ವೆರಿ ಸೇಮ್ ಡೇ ಯು ಶುಡ್ ಐದರ್ ಫೈಲ್ ಎನ್ ಅಪ್ಲಿಕೇಶನ್ ಅಂಡರ್ 145(2) ಆರ್ ಎಂಟರ್ ದಿ ಪ್ಲೀ ದಟ್ ಐ ಆಮ್ ನಾಟ್ ಲಯಬಲ್ ಟು ಪೇ. And if you say that you are not liable to pay, but you don't file any application under 145(2), the case should start with defense evidence, not with the complainant evidence. ಕೆಲವರು ಮ್ಯಾಜಿಸ್ಟ್ರೇಟ್ ನನ್ನ ಹತ್ರ ಪಾಠ ಮಾಡಿಸ್ಕೊಂಡವ್ರು ಮಾಡ್ತಾ ಇದ್ದಾರೆ. ಇನ್ ಕೆಲವು ಕಡೆ ಲಾಯರ್ಗಳೆಲ್ಲ ಅವ್ರು ಜಗಳಕ್ಕೆ ಬಿದ್ದುಬಿಟ್ಟಿದ್ದಾರೆ. ಏನ್ರಿ ಎಲ್ಲ ಗೊತ್ತಿರೋದಿಲ್ಲ ನಿಮ್ಗೆ, ನಿಮ್ನ್ಯಾರು ಮನ್ಸಿಪ್ ಮಾಡಿದವರು ಅಂತ. ಅವ್ರಿಗೆಲ್ಲ ಉತ್ತರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ದಿಸ್ ವಾಸ್ ಇನ್ 2013, ರಿಪೋರ್ಟೆಡ್ ಇನ್ 2014 AIR. We are in 24. So the case should commence in that fashion. Aitala, you should say why you are not liable, like the leave to defend in order 37(3). You understand that? Proper. Summary suit ಅಲ್ಲಿ ಹಾಕ್ತಿವಲ್ಲ 37 rule 3 ನಲ್ಲಿ leave to defend. Similar way they have said. There may be genuine case, 1 in a lakh. There you have a defense. ದುಡ್ಡೆಲ್ಲ ಕೊಟ್ಬಿಟ್ಟು ರೆಸಿಟಿ ಎಲ್ಲ ಇದ್ರು ಅವ್ನು ತಿರ್ಗಾ ಹಾಕ್ಬಿಟ್ಟಿರ್ಬೋದು. ಅಂತ ಕೇಸಲ್ಲಿ ನಿಮ್ಮ ಪ್ರೂಫ್ ಇದ್ರೆ ಕೊಟ್ಬಿಟ್ರೆ ಕಣ್ಮುಂದೆ ಮುಗ್ದೋಯ್ತು. ಅವಾಗ ಅಲ್ಲೇ ಡಿಸ್ಮಿಸ್ ಮಾಡು ಅಂತಾನು. ಇಲ್ಲದೆ ಹೋದ್ರೆ ಯು ಶುಡ್ ಫೈಲ್ ಅನ್ ಅಪ್ಲಿಕೇಶನ್ ಸೀಕಿಂಗ್ ಪರ್ಮಿಷನ್ ಟು ಕ್ರಾಸ್ ಎಕ್ಸಾಮಿನ್ ದಿ ಕಂಪ್ಲೇನೆಂಟ್ ಹೂ ಇಸ್ ಟು ಬಿ ಟ್ರೀಟೆಡ್ ಆಸ್ PW ಬೇಸ್ಡ್ ಆನ್ ದಿ ಅಫಿಡವಿಟ್ ಓನ್ಲಿ. ಮುಂಚೆ ಹಾಕಿರ್ತಾನಲ್ಲ ಕಂಪ್ಲೇಂಟ್ ಜೊತೆಗೆ ಅಫಿಡವಿಟ್, ಅದೇ ಎಕ್ಸಾಮಿನೇಷನ್ ಚೀಫು. ನೋ ಮೋರ್ ಎಕ್ಸಾಮಿನೇಷನ್ ಈಸ್ ನೆಸರಿ. ಅದ್ರ ಮೇಲೆ ಟ್ರೀಟ್ಮೆಂಟ್ ಮಾಡು ಅಂತ. ಹಂಗೆ ಮಾಡಿದ್ಮೇಲೆ ಅದ್ರ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಡಿಫೆನ್ಸ್ ಎವಿಡೆನ್ಸ್ ಅಂತ. ಆ ಅಪ್ಲಿಕೇಶನ್ ಇಲ್ದರೆ ದಿ ಕೇಸ್ ಶುಡ್ ಕಮೆನ್ಸ್ ವಿತ್ ಡಿಫೆನ್ಸ್ ಎವಿಡೆನ್ಸ್ ಅಂತ. ಸೊ ಕ್ವಶನ್ ಆಫ್ ನೋಟಿಸ್ ಈಸ್ ನಾಟ್ ಎ ದಟ್ ಕಾಂಪೋನೆಂಟ್ ವಿಚ್ ವಿಲ್ ಸೇ ದಟ್ ಇಟ್ ಇಸ್ ಕಮಿಷನ್ ಆಫ್ 138 ಆರ್ ನಾಟ್. ನೋಟಿಸ್ ಈಸ್ ಓನ್ಲಿ ಎ ಸೆಕೆಂಡ್ ಚಾನ್ಸ್ ಫಾರ್ ಹಿಮ್ ಟು ರಿಟ್ರೇಸ್, ಒನ್ ಮೋರ್ ಚಾನ್ಸ್ ಫಾರ್ ಹಿಮ್ ಟು ಪೇ ದಿ ಮನಿ. ಸರ್ವಿಸ್ ಆಗಿಲ್ಲ ಅಂದ್ರೆ ಗೊತ್ತಾಯ್ತಲ್ಲ, ಕೋರ್ಟ್ ಮುಂದೆ ಬಂದಿದ್ದೀರಲ್ಲ, ಅವತ್ತು ದುಡ್ಡು ಕೊಡಿ. ಇನ್ನೂ 15 ದಿವಸ ಆಯ್ತಲ್ಲ, ತಿಂಗಳಾಯ್ತಲ್ಲ, ಇವತ್ತಿಗೂ ಕೊಟ್ಟಿಲ್ವಲ್ಲ. 2017 ಇಸ್ವಿ ಮ್ಯಾಟ್ರು 24 ಆಯ್ತು. 15 ದಿವಸ, ಎಷ್ಟು 15 ದಿವಸಗಳಾಗೋಯ್ತು. Double. ದಟ್ಸ್ ವೈ ನೋ ಕ್ವಶನ್ ಆಫ್ ಎನಿ ಅದರ್ ಇಶ್ಯೂ. ಎನಿಥಿಂಗ್ ಎಲ್ಸ್? ಬರ್ಕೊಳ್ಳಿ. ಹಾರ್ಡ್ ಶ್ರೀ ವಿಶ್ವನಾಥ್ ಹೆಗಡೆ.